ಬ್ಯಾಕ್ ಟು ಅ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವೀಡಿಯೋ ಸ್ಟಾರ್ಟ್ ಆಗ್ತಿರೋದು ಬೆಳಗ್ಗೆನೇ ಜಿಮ್ಗೆ ಹೋಗ್ತಿದ್ದೀನಿ. ಟೈಮ್ ಬಂದು 5:20 ಅಂತ. ಸೊ ಬನ್ನಿ ಜಿಮ್ಗೆ ಹೋಗೋಣ. ಜಿಮ್ಗೆ ಹೋಗಿ ಇವತ್ತಿನ ಪ್ಲ್ಯಾನ್ ಏನಂದರೆ ಗೈಸ್, ದೇವಸ್ಥಾನಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದು ಬಿಟ್ಟರೆ ಎಲ್ಲೂ ಇಲ್ಲ, ನೋಡೋಣ ಎಲ್ಲಿ ಹೋಗ್ಬೋದು. ಜಿಮ್ ಮುಗಿಸ್ಕೊಳ್ಳೋಣ ಬನ್ನಿ ಗೈಸ್. ಸ್ನಾನ ಎಲ್ಲ ಆಯಿತು, ಇವಾಗ ತಿಂಡಿ ಆವಾಗಲೇ ಆಯಿತು ಗೈಸ್. ಇವಾಗ ಫ್ಲೋರೆಲ್ಲ ಕ್ಲೀನ್ ಮಾಡಿ ಕೂಡ ಆಯಿತು, ಎಲ್ಲ ಕೆಲಸ ಆಯಿತು ಗೈಸ್. ಇವಾಗ ಸ್ವಲ್ಪ ಓದೋಣ ಅಂತ, ಸೊ ಅದನ್ನು ಟೈಮ್ ಲ್ಯಾಪ್ಸಿಗೆ ಹಾಕ್ತೀನಿ. ಓದಾದ್ಮೇಲೆ ಸಾಯಂಕಾಲಕ್ಕಿರೋದು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅದು ಎಲ್ಲ ಸ್ಯಾಟರ್ಡೇಸ್ ಹೋಗ್ತೀನಿ ಆಂಜನೇಯ ದೇವಸ್ಥಾನಕ್ಕೆ, ಬಟ್ ಇವತ್ತು ಬೇರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅದರದ್ದು ಒಂದು ಯೂನಿಕ್ ಸ್ಟೋರಿ ಇದೆ ಗೈಸ್, ನಾನು ನಿಮಗೆ ಅಲ್ಲಿ ಹೋಗ್ತಾ ಹೇಳ್ತೀನಿ ಬನ್ನಿ. ಗೈಸ್, ಸೊ ಇವಾಗ ಹೇಳ್ತಿದ್ದಾರೆ ಆ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ನೋಡಿ, ಇದರ ಹೆಸರು ಸಾಯಿಧಾಮ್ ಹನುಮಾನ್ ಟೆಂಪಲ್ ಅಂತ. ಬಿಕಾಸ್ ಹನುಮಾನು ಇಲ್ಲೇ ಇದ್ದಾರೆ ಮತ್ತು ಸಾಯಿಬಾಬಾನೂ ಇಲ್ಲೇ ಇದ್ದಾರೆ. ನಮ್ಮನೆ ಮತ್ತು ನಮ್ಮನೇದು ಆ್ಯಕ್ಚುಲಿ ಹೆಸರು ಇಲ್ಲಿಂದಲೇ ನೋಡಿದ್ದ. ಇಲ್ಲಿಂದ ಆ್ಯಕ್ಚುಲಿ ನೋಡಿಲ್ಲ, ನಮ್ಗೆ ಗೊತ್ತೂ ಇರಲಿಲ್ಲ. ನಮ್ಗೆ ಆಮೇಲೆ ಗೊತ್ತಾಗಿದೆ ಈ ಥರ ದೇವಸ್ಥಾನ ಇದೆ ಅಂತ. ಒಳಗೆ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಶಾರ್ಟ್ಸ್ ಹಾಕ್ತೀನಿ ಹೆಂಗಿದೆ ತೊಳಗೆ. ಗೈಸ್ ವ್ಯೂ ನೋಡಿ, ಹಿಂಗಿದೆ ದೇವಸ್ಥಾನ. ಇಲ್ಲಿ ಫಸ್ಟ್ ಎಲ್ಲ ಮೇನ್ ದೇವರು, ಅದಾದ್ಮೇಲೆ ಅಲ್ಲೇ ಹನುಮಾನ್ ದೇವಸ್ಥಾನ. ಇಲ್ಲಿ ಪ್ರಸಾದ ಕೊಡ್ತಾರೆ ಗೈಸ್ ಎಲ್ಲ ಟೈಮೂ. ವಾಂಗಿಬಾತ್, ಬಿಸಿಬೇಳೆಬಾತ್ ಇರೋದು. ಈ ಸತಿ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಹಾಗೆ ದೇವಸ್ಥಾನ ಒಳಗೆ ಜಾಸ್ತಿ ಇದು ಮಾಡೋಕ್ಕಾಗಲ್ಲ, ಪ್ಲಸ್ ಶಾರ್ಟ್ಸ್ ಹಾಕ್ತೀನಿ ನೋಡ್ಬಿಟ್ಟು. ಗೈಸ್ ದರ್ಶನ ಆಯಿತು, ಬಂದಿದ್ದೀವತ್ತು ನೋಡಿ ಸಾಯಿಧಾಮ್ ಟೆಂಪಲ್. ಇಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋಣ ಬನ್ನಿ ಗೈಸ್. ಗಾಯ್ಸ್ ಇಲ್ಲೂ ಜಿಮ್ ಇದೆ ನೋಡಿ, ಬಟ್ ಇದೆಲ್ಲ ಕಲ್ಟ್ ಇಲ್ಲ. ನಾನು ಅದೇ ಯೋಚನೆ ಮಾಡ್ತೀವಲ್ಲ, ಒಂದ್ಸತಿ ಕಲ್ಟ್ ಬಿಟ್ಟು ಬೇರೆದು ನಾನು ಟ್ರೈ ಮಾಡಬೇಕು. ಇವಾಗ ನಾನು ಟ್ರೈ ಮಾಡಿರೋದು ಬರೀ ಗೋಲ್ಡ್ಸ್ ಅಷ್ಟೇ, ಅದಾದ್ಮೇಲೆ ಕಲ್ಟಿಗೆ ಬಂದಿರೋದು. ಬೇರೆ ಜಿಮ್ ಒಂದ್ಸತಿ ಬರಬೇಕು ಗೈಸ್, ಅಲ್ಲೇನಾದರೂ ಕೊಲಾಬ್ ಎಲ್ಲ ಮಾಡ್ಬೋದು. ಇಲ್ಲೇನೋ ಕನ್ಸ್ಟ್ರಕ್ಷನ್ಸ್ ಆಗ್ತಿದೆ, ಮೇ ಬಿ ಕಾಂಪ್ಲೆಕ್ಸ್ ಸಮಥಿಂಗ್. ಇಷ್ಟೊಂದು ಫ್ಲೋರ್ಸ್ ಮತ್ತು ಬಿಲ್ಡಿಂಗ್ಸ್ ಇದೆ, ಏನೋ ಅಂಗಡಿ ಕೊಟ್ಟಿರ್ತಾರೆ. ಇವಾಗ ಕೆಲಸ ಮುಗಿಸಿ ತಿನ್ಕೊಂಡು ಏನಾದರೂ ವಾಪಸ್ ಮನೆಗೆ ಗೈಸ್. ಮನೇಲಿ ನಾನು ಇವತ್ತು ಮಾಡ್ಕೊಂಡಿರೋದು ಓಟ್ಸ್. ರಾತ್ರಿ ಊಟ ಈ ನಡುವೆ ಜಾಸ್ತಿ ಸ್ಕಿಪ್ ಮಾಡ್ತಿದ್ದೀನಿ ನಾನು. ಸೊ ಇವತ್ತು ಸ್ಯಾಟರ್ಡೇ ಬೇರೆ, ನಾನ್ ವೆಜ್. ಸೊ ಓಟ್ಸ್ ಮೀಲ್ ಮಾಡ್ಕೊಂಡಿದ್ದೀನಿ. ಬನ್ನಿ ಬನ್ನಿ ಮನೆಗೆ ಹೋಗೋಣ. ದರ್ಶನ ಆಯ್ತು, ಮನೆಗೆ ಹೋಗೋಣ. ಇವಾಗ ಬಂದಿದ್ದೀನಿ, ಓಟ್ಸ್ ಮಾಡ್ಕೊಂಡಿದ್ದೀನಿ ಇವತ್ತಿಗೆ. ಬನ್ನಿ ಗೈಸ್ ತಿನ್ನೋಣ. ಹೊಟ್ಟೆ ಸಖತ್ ಹಸಿದಿದೆ ನನಗೆ, ಎಲ್ಲ ದಿನ ಹಸಿದಿರುತ್ತೆ. ಬಿಕಾಸ್ ವರ್ಕೌಟ್ ಮಾಡೋದು, ಆಚೆ ಹೋಗೋದು, ಟ್ರಾವೆಲ್, ಹೊಟ್ಟೆ ಹಸಿದೆ ಗೈಸ್. ಊಟ ಮಾಡಿ ನೋಡೋಣ, ಎಲ್ಲಾದರೂ ಆಚೆ ಹೋಗೋದಿದೆಯಾ ವಾಕಿಂಗ್ಗೆ, ಇಲ್ಲಾಂದರೆ ಮನೇಲೆ ಎಂಡ್ ಅಂತ. ಗೈಸ್ ಓಟ್ಸ್ ತಿಂದು ಎಲ್ಲೋ ಹೋಗಿಲ್ಲ, ಕಾರ್ಡಿಯೋ ಹೋಗಬೇಕಿತ್ತು ಬಟ್ ಹೋಗಿಲ್ಲ. ಬಿಕಾಸ್ ನಾಳೆ ನಾವು ಟ್ರೈ ಮಾಡ್ತಿರೋದು ಇಟ್ ಈಸ್ ಮ್ಯಾಸಿವ್ ಗೈಸ್. ಆಫ್ಟರ್ 4 years ನಾನು ಇದು ಟ್ರೈ ಮಾಡ್ತಿದ್ದೀನಿ. ನಾನು ಲಾಸ್ಟ್ ಟೈಮ್ ಇಲ್ಲ 5 years ಗೈಸ್. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ನನಗೆ ನೆಕ್ಸ್ಟ್ ಡೇ ಸಿವಿಯರ್ ಜ್ವರ ಬಂದ್ಬಿಟ್ಟಿತ್ತು, ಬ್ಯಾಕ್ ಪೇಯ್ನ್ ಬಂದಿತ್ತು. ಲೆಟ್ಸ್ ಗೋ, ಹೆಂಗಾಗುತ್ತೆ ನಂಗೆ ನಿಜ ಗೊತ್ತಿಲ್ಲ, ಬಟ್ ಐ ಹೋಪ್ ಸೊ ಇಟ್ ವಿಲ್ ಗೋ ಗುಡ್ ಬಿಕಾಸ್ ಆಫ್ ಮೈ ಎಂಡ್ಯೂರೆನ್ಸ್ ವಿಚ್ ಹ್ಯಾವ್ ಬಿಲ್ಟ್ ಓವರ್ ಇಯರ್ಸ್. ನೋಡೋಣ ಹೆಂಗಾಗುತ್ತೆ ಅಂತ. ನೆಕ್ಸ್ಟ್ ಡೇ ಹೋಪ್ ನಂಗೆ ಏನೂ ಆಗಬಾರ್ದು. ನೆಕ್ಸ್ಟ್ ವೀಡಿಯೋ ನೋಡಿ, ಚೆನ್ನಾಗಿರುತ್ತೆ ಕಂಟೆಂಟ್. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಮೈ ವ್ಲಾಗ್. ಟೇಕ್ ಕೇರ್, ಎಂಜಾಯ್, ಬೈ ಬಾಯ್.